ಸಿಕ್ಕಾಪಟ್ಟೆ ಬಿಸಿಲು ಸರ್. ಇಲ್ಲಿ ಯಾರ ರಾಜಕೀಯನೇ ಬೇಡ. ಮಕ್ಕಳಿಗೆ ನಿಸರ್ಗದ ಒಂದು ಪಾಠ ಇಡಬೇಕು. ಗಿಡ ಪ್ರತಿಯೊಬ್ಬ ಮಗ ಒಂದು ಗಿಡ ಹಚ್ಚಬೇಕಂತ ಕೆಲಸ ಮಾಡಬೇಕು. ಅಷ್ಟು ಶಾಸಕರಿಗೆ ತಿದ್ದಿ ಬುದ್ಧಿ ಹೇಳುವಂತ ಒಂದು ಸ್ಥಾನದಲ್ಲಿರುವಂತ ದೊಡ್ಡ ವ್ಯಕ್ತಿಗಳ ಜೊತೆ ನಾನಿದ್ದೀನಿ. ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಒಂದು ಪೀರಿಯಡ್ ಮಾರಲ್ ಎಜುಕೇಶನ್ ಇಟ್ಟಿದ್ದೆ. ಮಕ್ಕಳಿಗೆ ಋಣ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು ಅಂತ ಎಲ್ಲ ಇಟ್ಟಿದ್ದೆ. ಎಲ್ಲ ಇವತ್ತು ಬರ್ತಾ ಬರ್ತಾ ಪಾಠ ಹೋಗ್ಯಾವ. ಬರೀ ನೀವು ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು ಇಂಥರ ಮಾರ್ಕ್ಸು ಇಂಥರ ನೋಡಿ ಹಿಂದಿ ಹೋಯ್ತು. ವಿಧಾನಸಭಾ ಸ್ಪೀಕರ್ ಬಸವರಾಜ ಹೊರಟ್ಟಿ ಸರ್ ನೋಡಿ, ನಾವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ನೀತು ಅವರು ಒಂದು ಎಳ್ನೀರ್ ಅಂಗಡಿಯಲ್ಲಿ ಎಳ್ನೀರ್ ಸೇವನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಮಾಣದ, ಅಂದ್ರೆ ಇದು ತುಮಕೂರು ಜಿಲ್ಲೆ ಆಗಿರೋದ್ರಿಂದ ಬಳ್ಳಾರಿಯ ಬಿಸಿಲನ್ನ ನಾವು ನೆನಪಿಸ್ಕೊಂತಾ ಇದ್ವಿ, ಅಲ್ಲಿ ಜನ ಹೇಗಿರ್ತಾರೆ ಅಂತ. ಬಟ್ ಅದೇ ಬಿಸಿಲು ನಮ್ಮ ತುಮಕೂರು ಜಿಲ್ಲೆಗೂ ಬಂದಿದೆ. ಸೊ ಬಸವರಾಜ ಹೊರಟ್ಟಿ ಸರ್ ಒಂದು ಮಾಹಿತಿ ಕೊಡ್ತಾರೆ ಈ ಬಿಸಿಲಲ್ಲಿ ಹೇಗಿರ್ಬೇಕು ಅಂತ, ಅದು ಕೂಡ ನಾವು ಕೇಳೋಣ. ಬಟ್ ಯಾಕಂದ್ರೆ ಸ್ಪೀಕರ್ ಅವರು ಸಾಕಷ್ಟು ಶಾಸಕರಿಗೆ ತಿದ್ದಿ ಬುದ್ಧಿ ಹೇಳುವಂತ ಒಂದು ಸ್ಥಾನದಲ್ಲಿರುವಂತ ದೊಡ್ಡ ವ್ಯಕ್ತಿಗಳ ಜೊತೆ ನಾನಿದ್ದೀನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಸಿಕ್ಕಾಪಟ್ಟೆ ಬಿಸಿಲು ಸರ್. ಇಲ್ಲಿ ಯಾರ ರಾಜಕೀಯನೇ ಬೇಡ. ಈ ಬಿಸಿಲಲ್ಲಿ ಸಾಕಷ್ಟು ನಾವು ಬಳ್ಳಾರಿಯಲ್ಲಿ ನೋಡ್ತಾ ಇದ್ವಿ, ಬಳ್ಳಾರಿಯ ಬಿಸಿಲು ಹೇಗಿರುತ್ತೆ, ಅಲ್ಲಿ ಜನ ಹೇಗಿರ್ತಾರೆ ಅಂತ. ಅದೇ ಬಿಸಿಲು ಇವಾಗ ತುಮಕೂರು ಜಿಲ್ಲೆಗೂ ಬಂದಿರೋವಂಥದ್ದು. ಸೊ ಈ ಜನಗಳಿಗೆ ಮತ್ತೆ ಚಿಕ್ಕ ಮಕ್ಳುಗಳಿಗೆ, ಈಗ ಗಂಡ ಹೆಂಡತಿ ಮಗುನ ಟ್ಯಾಂಕ್ ಮುಂದೆ ಕೂಡಿಸ್ಕೊಂಡು ಹೋಗ್ತಾರೆ, ಇಂಥವ್ರಿಗೆಲ್ಲ ಒಂದು ಸಜೆಷನ್ ಹೇಳೋದಾದ್ರೆ ಯಾವ ತರ ಇರ್ಬೋದು? ಏನು ಸಜೆಷನ್ ಹೇಳಂಗಿಲ್ಲ. ಈಗ ಯಾಕೆ ಇದು ನಿಸರ್ಗ, ನಮ್ಮ ಕೈಯಲ್ಲಿ ಏನಿಲ್ಲ. ನಿಸರ್ಗವನ್ನು ಬದಲಾವಣೆ ಮಾಡೋ ಶಕ್ತಿ ನಮ್ಮ ಕಡೆ ಇಲ್ಲ. ಎಲ್ಲ ಗಿಡಗಳು ಹಚ್ಚಬೇಕು, ಗಿಡಗಳು ಬೆಳೆಸ್ಬೇಕು. ಗಿಡಗಳು ಕಡಿತಾರೆ, ಫಾರೆಸ್ಟ್ ಎಲ್ಲ ಮುಗಿಸ್ತಾರೆ. ಫಾರೆಸ್ಟಾಗಿ ಇನ್ನು ಕಾಡು ಪ್ರಾಣಿಗಳು ಊರಿ ಬರ್ತಾವೆ. ಇವೆಲ್ಲ ಇದಕ್ಕೇನಂದ್ರೆ ಮನುಷ್ಯನಿಗೆ, ಈಗ ನಾವು ಬರ್ಬೇಕಾದ್ರೆ ನಾವೆಲ್ಲ ಕಾರ್ ನೋಡ್ತಿದ್ವಿ, ಗುಡ್ಡ ಎಲ್ಲ ಮುಗಿಸ್ಬಿಟ್ಟಾರ. ಗುಡ್ಡ ಎಲ್ಲ ಮುಗಿದೋಗಿದೆ. ಮುಂದಿನ ಯಾವ ಕಾಲಕ್ಕಂತ ಹುಟ್ಟಂಗಿಲ್ಲ. ಎಲ್ಲಿವರೆಗೆ ಮನುಷ್ಯನಿಗೆ ಬುದ್ಧಿ ಬರೋದಿಲ್ಲ, ಎಲ್ಲಿವರೆಗೆ ಮನುಷ್ಯನಿಗೆ ಏನು ಈ ಸೃಷ್ಟಿಯೊಳಗೆ ಬಂದೀವಿ, ಬೇರೆಯವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಅನ್ನೋಂಥ ಭಾವನೆ ಬರೋದಿಲ್ಲ, ಅಲ್ಲಿವರೆಗೆ ಇದು ನಡೆಯುತ್ತೆ. ನಾವು ಬರ್ತೀವಿ, ನೋಡ್ತಿರ್ತೀವಿ, ಪಾಪ ಹೆಣ್ಮಕ್ಳು ಸೈಕಲ್ ಮೋಟ್ರ್ ಮೇಲೆ ತಲೆ ಮೇಲೆ ಅರ್ಬಿ ಹಾಕ್ಕೊಂಡು ಮಕ್ಕಳು ಹಿಡ್ಕೊಂಡು ಹೇಳ್ತಾರೆ. ಇದೆಲ್ಲ ಏನು ನಾವು ಮಾಡ್ಕೊಂಡಂತ ಕೃತಿ ಇದು, ಬೇರೆಯವ್ರು ಯಾರಲ್ಲ, ಯಾರೋ ಬೇರೆ ದೇಶದವ್ರು ಬಂದು ನಮ್ಮ ಮಾಡಿದಂಗಲ್ಲ. ನಾವು ಮಾಡೋಂಥ ಸ್ವಯಂ ಅಪರಾಧ ಇದು. ಇದನ್ನು ಸರಿಪಡಿಸ್ಕೊಳ್ಳೋಂಥ ಬುದ್ಧಿ ಎಲ್ಲರಿಗೂ ಬರಬೇಕು. ಅದಕ್ಕೆ ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಒಂದು ಪೀರಿಯಡ್ ಮಾರಲ್ ಎಜುಕೇಶನ್ ಇಟ್ಟಿದ್ದೆ. ಮಕ್ಕಳಿಗೆ ಋಣ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು ಅಂತ ಎಲ್ಲ ಇಟ್ಟಿದ್ದೆ. ಎಲ್ಲ ಇವತ್ತು ಬರ್ತಾ ಬರ್ತಾ ಪಾಠ ಹೋಗ್ಯಾವ. ಬರೀ ನೀವು ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು ಇಂಥರ ಮಾರ್ಕ್ಸು ಇಂಥರ ನೋಡಿ ಹಿಂದಿ ಹೋಯ್ತು. ಈ ಥರ ಹಿಂಗೆ ನಾಳೆ ನಮ್ಗೆ ಹೇಳ್ತಾರೆ ಇಂಗ್ಲೀಷ್ ನಮ್ಗೆ ಗ್ರೇಡ್ ಹಾಕಂತ. ಶಿಕ್ಷಣ ಪದ್ಧತಿಯಲ್ಲಿ ಹೋಗುತ್ತೆ. ಹಿಂಗೆ ಆಗಬಾರ್ದು. ಮಕ್ಕಳಿಗೆ ನಿಸರ್ಗದ ಒಂದು ಪಾಠ ಇಡಬೇಕು. ಗಿಡ ಪ್ರತಿಯೊಬ್ಬ ಮಗ ಒಂದು ಗಿಡ ಹಚ್ಚಬೇಕಂತ ಕೆಲಸ ಮಾಡಬೇಕು. ಹಿಂಗೆ ಮಾಡಿದೆಲ್ಲ ಕಡಿಮೆ ಆಗುತ್ತೆ. ಈಗ ನೋಡಿ, ನಿನ್ನ ಮೈಸೂರು ಹೋಗಿದ್ದೆ, 34 ಇತ್ತು ಡಿಗ್ರಿ, 34 ಇತ್ತು. ಇವತ್ತು ಇದಕ್ಕೆ ಹೋದಾಗ 40 ಇತ್ತು. ಹಿಂಗೆ ಹಾಕೋತ ಹೋದ್ರೆ ಬರುವಂಥ ದಿನಮಾನಗಳಲ್ಲಿ ನಾವು ಏನು ಕಾಣ್ತೀವಿ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಮಾಧ್ಯಮದ ಸ್ನೇಹಿತರು, ನಿಮ್ಗೆ ನಾನು ಇದ್ದದ್ದು ಹೇಳ್ತೀನಿ, ಎಲ್ಲಿವರೆಗೆ ನಾವು ಈ ರಾಜ್ಯದ ಋಣ, ಜನರ ಋಣ ತೀರಿಸ್ಬೇಕು ಅನ್ನೋಂಥ ನಮ್ಮಂಥವ್ರೆಲ್ಲ ಮುಂದೆ ನಿಂತ್ಕೊಂಡು ಪಾಠ ಮಾಡಿದ್ರೆ, ಕಲಿಸಿದ್ರೆ ಏನಾದ್ರು ಸುಧಾರಣೆ ಆಕತಿ. ಇಲ್ದಿದ್ರೆ ಹಿಂಗೆ ಎಲ್ಲ ಶಾಪ ಕೊಡ್ಕೊತ ಜನ ಹೋಗ್ಬೇಕಾಕತಿ. ಇವತ್ತು ಅದು ಆಗಬಾರ್ದು ಅನ್ನೋದಕ್ಕೆ ಮಳೆ ಬೆಳೆ ಎಲ್ಲ ಹಿಂಗೆ ಆಗ್ತಾವೆ. ಮಳೆ ನೋಡಿ, ಕಾಲಕ್ಕೆ ಮಳೆ ಆಗಂಗಿಲ್ಲ, ಎಲ್ಲೋ ಮಳೆ ಆಗ್ತದೆ, ಎಲ್ಲೋ ಆಗೋದಿಲ್ಲ. ಅದಕ್ಕೆ ನಿಸರ್ಗವನ್ನು ನಾವು ಪ್ರೀತಿ ಮಾಡಬೇಕು, ಬೆಳೆಸ್ಬೇಕು. ನೋಡಿ, ನಾನು ನಿಸರ್ಗದ ನನ್ನ ತೋಟದ ಹೆಸರು ನಿಸರ್ಗ. ಸುಮಾರು 3000 ಗಿಡಗಳು ನಮ್ಮ ತೋಟದಲ್ಲಿ, ಎಲ್ಲ ಥರ ಗಿಡ, ಬರೀ ಹಣ್ಣಿನ ಅಷ್ಟೆಲ್ಲ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬರು ಏನಂದ್ರೆ ನಿಸರ್ಗವನ್ನು ಬೆಳೆಸಿ ಹೆಚ್ಚು ಗಿಡಗಂಟೆ ಹಚ್ಚಿದ್ರೆ ಅದು ತಂಪನ್ನು ಕೊಡ್ತದೆ. ಆವಾಗ ಮಾತ್ರ ಕಡಿಮೆ ಆಗತ್ತೆ. ಇನ್ನು ಬರ್ತಾ ಬರ್ತಾ ನಿಮಗೆ ಬೆಂಗಳೂರು 40-45ಕ್ಕೆ ಹೋದ್ರೆ ನಿಮಗೆ ಆಶ್ಚರ್ಯ ಪಡ್ಬೇಕಾಗಿದೆ. ಎಸ್, ನೋಡಿದ್ರಲ್ಲ, ಪ್ರಕೃತಿಯ ಮೇಲೆ ಯಾರು ಕೂಡ ದೋಷಣೆ ಮಾಡಕ್ ಬರಲ್ಲ. ಜನಗಳು ಮಾಡ್ತಿರೋ ಅಂತಹ ತಪ್ಪಿಂದ ಈ ಒಂದು ಪರಿಸ್ಥಿತಿ ಎದುರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ 54% ಅಥವಾ 35%, 40% ಆದ್ರೂ ಆಶ್ಚರ್ಯ ಪಡೋಂಗಿಲ್ಲ. ಇದು ಕಾರಣಗಳು ನಾವೇ. ಪ್ರತಿಯೊಬ್ರು ಕೂಡ ಮರ ಗಿಡಗಳನ್ನ ಬೆಳೆಸಿದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಪರಿಸ್ಥಿತಿನ ಕಾಣ್ಲಿಕ್ಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರಗೂರು ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.